ವೃಷಭ ರಾಶಿಯವರೇ, ನೀವು ಜೀವನದಲ್ಲಿ ಸಂತೋಷವಾಗಿರಲು ಈ ನಿಯಮಗಳನ್ನು ಪಾಲಿಸಿ. ವೃಷಭ ರಾಶಿಯವರು ಶನಿಗ್ರಹ ಮತ್ತು ಶುಕ್ರನ ಅನುಗ್ರಹವನ್ನು ಹೊಂದಿರುವ ಪ್ರಭಾವ ವ್ಯಕ್ತಿಗಳಾಗಿದ್ದಾರೆ. ಭೌತಿಕ ಜೀವನ, ಸುಖ, ಆರ್ಥಿಕ ಸ್ಥಿರತೆ ಹಾಗೂ ಭಾವನಾತ್ಮಕ ಶಾಂತಿ ಇವರಿಗೆ ಅತ್ಯಂತ ಪ್ರಾಮುಖ್ಯವಾದದ್ದು. ಆದರೆ ಈ ಗುಣಗಳು ಬಹಳಷ್ಟು ಬಾರಿ ಅವರೇ ತಾವು ಅನುಸರಿಸಬೇಕಾದ ನಿಯಮಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಪೂರ್ಣತಃ ಫಲ ನೀಡುತ್ತವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ವೃಷಭ ರಾಶಿಯವರು ತಮ್ಮ ಜೀವನವನ್ನು ಸಂತೋಷವಾಗಿ ನಡೆಸಲು ಈ 10 ನಿಯಮಗಳು ಪಾಲಿಸಬೇಕು. ಆರ್ಥಿಕ ಸ್ಥಿರತೆ ಮತ್ತು ವಿತ್ತೀಯ ನಿಯಂತ್ರಣ. ವೃಷಭ ರಾಶಿಯವರ ಆರ್ಥಿಕ ಸ್ಥಿರತೆ. ನೀವು ಹಣವನ್ನು ಸರಿಯಾಗಿ ಉಳಿತಾಯ ಮಾಡಬೇಕು. ವೃಷಭ ರಾಶಿಯವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಹಣದ ವ್ಯವಹಾರಗಳನ್ನು ಸಮರ್ಥಕವಾಗಿ ನಿರ್ವಹಿಸಿ. ನಿಯಮ: ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಅನಗತ್ಯ ಖರೀದಿಗಳನ್ನು ತೊಡೆದುಹಾಕಿ. ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡಿ ಮತ್ತು ಭವಿಷ್ಯಕ್ಕೆ ಯೋಚನೆ ಮಾಡಿ. ಹೂಡಿಕೆ ಮಾಡುವಾಗ ಸೂಕ್ತ ಮಾರ್ಗದರ್ಶನವನ್ನು ಪಡೆಯಿರಿ. ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ನಂಬಿಕೆ. ಪರಿವಾರ ಮತ್ತು ಸ್ನೇಹ ಸಂಬಂಧಗಳು. ನೀವು ಸಹಜ ಸ್ವಭಾವದಲ್ಲಿ ದಯಾಳು ಮತ್ತು ನಿಷ್ಠರಾಗಿದ್ದೀರಿ. ಆದರೆ ಕೆಲವೊಮ್ಮೆ ಹಠ ಮತ್ತು ಪ್ರಾಬಲ್ಯ ತೋರಿಸುವ ಸ್ವಭಾವದಿಂದ ಸಂಬಂಧಗಳು ಹಾಳಾಗಬಹುದು. ನಿಯಮ: ಯಾವುದೇ ಸಂಬಂಧದಲ್ಲಿ ಪ್ರಾಮಾಣಿಕತೆ ಇಟ್ಟುಕೊಳ್ಳಿ. ಇತರರ ಭಾವನೆಗಳನ್ನು ಗೌರವಿಸಿ ಅವರಿಂದ ಅಪೇಕ್ಷತೆ ಗೌರವ ಪಡೆಯಿರಿ. ಸಂಬಂಧಗಳು ನಿಖರವಾಗಿರಲು ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಿ. ಆರೋಗ್ಯ ಮತ್ತು ದೈಹಿಕ ಕಾಳಜಿ. ವೃಷಭ ರಾಶಿಯ ದೈಹಿಕ ಶಕ್ತಿಯ ಪ್ರಭಾವ. ನೀವು ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿದ ವ್ಯಕ್ತಿಗಳಾಗಿದ್ದರೂ ಕೆಲವೊಮ್ಮೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ತೋರುತ್ತೀರಿ. ನಿಯಮ: ಪ್ರತಿದಿನವೂ ಯೋಗ, ವ್ಯಾಯಾಮ ಅಥವಾ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಆಹಾರದ ಬಗ್ಗೆ ಗಮನಹರಿಸಿ ಶುದ್ಧ ಆಹಾರ ಸೇವಿಸಿ. ಒತ್ತಡ ಕಡಿಮೆ ಮಾಡುವ ಪದ್ಧತಿಗಳನ್ನು ಅನುಸರಿಸಿ. ಭಾವನಾತ್ಮಕ ಸಮತೋಲನ ಮತ್ತು ಮನಸ್ಸಿನ ಶಾಂತಿ. ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ. ನೀವು ಕೆಲವೊಮ್ಮೆ ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ನೀಡಬಹುದು. ಇದು ನಿಮ್ಮ ಶಾಂತಿಯನ್ನು ಕದಡಿ ತೊಂದರೆ ಉಂಟಾಗು ಮಾಡಬಹುದು. ನಿಯಮ: ಧ್ಯಾನ ಮತ್ತು ಪ್ರಾಣಾಯಾಮವನ್ನು ದಿನಚರಿಯ ಭಾಗವನ್ನಾಗಿ ಮಾಡಿ. ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಮನೋವಿಜ್ಞಾನ ತಂತ್ರಗಳನ್ನು ಅನುಸರಿಸಿ. ಕಲೆ, ಸಂಗೀತ ಅಥವಾ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳಿ. ವೃತ್ತಿ ಜೀವನದಲ್ಲಿ ನಿಷ್ಠೆ ಮತ್ತು ಶಿಸ್ತಿನ ಪಾಲನೆ. ಉದ್ಯೋಗ ಮತ್ತು ಧನಪ್ರಾಪ್ತಿಯ ಕಡೆಗೆ ಗಮನ. ನೀವು ವೃತ್ತಿ ಜೀವನದಲ್ಲಿ ಶ್ರದ್ಧೆಯಿಂದ ಶ್ರಮಿಸುತ್ತೀರಿ. ಆದರೆ ಕೆಲವೊಮ್ಮೆ ಒತ್ತಡ ಹೆಚ್ಚಾದರೆ ಅದರಿಂದ ಬೇಸರಗೊಳ್ಳಬಹುದು. ನಿಯಮ: ಯಾವುದೇ ಕೆಲಸದಲ್ಲಿ ಶಿಸ್ತು ಮತ್ತು ನಿಷ್ಠೆ ಇರಲಿ. ಚಿಂತನೆಯ ಅಸ್ಪಷ್ಟತೆಯನ್ನು ನಿವಾರಿಸಿ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಹೊಸತನ ಕಲಿಯಲು ಸದಾ ತಯಾರಾಗಿರಿ. ಶನಿಗ್ರಹದ ಅನುಗ್ರಹ ಪಡೆಯಲು ಶ್ರದ್ಧೆ ಮತ್ತು ಧಾರ್ಮಿಕ ಅನುಷ್ಠಾನ. ಧಾರ್ಮಿಕ ಭಾವನೆಯ ಪ್ರಭಾವ. ನೀವು ಧಾರ್ಮಿಕವಾಗಿರುವ ವ್ಯಕ್ತಿಗಳಾದರೂ ಕೆಲವು ಸಂದರ್ಭಗಳಲ್ಲಿ ಧರ್ಮದ ಪ್ರಭಾವವನ್ನು ಅವಗಣಿಸುತ್ತೀರಿ. ನಿಯಮ: ಪ್ರತಿ ಶುಕ್ರವಾರ ಅಥವಾ ಶನಿವಾರ ಹನುಮಾನ್ ಅಥವಾ ಶನಿದೇವರ ಪೂಜೆ ಮಾಡಿ. ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಪಾಲಿಸಿ. ಭಕ್ತಿಯಿಂದ ಗುರುಪೌರ್ಣಿಮೆಯಂದು ಗುರು ಪೂಜೆ ಮಾಡುವುದು ಶ್ರೇಷ್ಠ. ಉತ್ಸಾಹ ಮತ್ತು ಹೊಸ ಅನುಭವಗಳನ್ನು ಸ್ವೀಕರಿಸುವ ಮನೋಭಾವ. ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳು. ನೀವು ಕೆಲವೊಮ್ಮೆ ನಿಮ್ಮ ಪ್ರೀತಿಸಿದ ವಾತಾವರಣಕ್ಕೆ ಅಂಟಿಕೊಂಡು ಹೋಗಬಹುದು. ಇದು ಹೊಸ ಅನುಭವಗಳನ್ನು ಸ್ವೀಕರಿಸಲು ತೊಡಕು ಉಂಟು ಮಾಡಬಹುದು. ನಿಯಮ: ಹೊಸ ಅವಕಾಶಗಳನ್ನು ಸ್ವೀಕರಿಸಿ ಮತ್ತು ಅದರಿಂದ ಕಲಿಯಿರಿ. ಜೀವನದಲ್ಲಿ ಹೊಸತನ ಅನುಭವಿಸಲು ಪ್ರಯತ್ನಿಸಿ. ಪ್ರಯಾಣ ಮತ್ತು ಅನ್ವೇಷಣೆ ನಿಮ್ಮ ಜೀವನಕ್ಕೆ ಹೊಸ ದೃಷ್ಟಿಕೋನ ನೀಡಬಹುದು. ಮನೋಸ್ಥೈರ್ಯ ಮತ್ತು ತಾಳ್ಮೆ. ಸಾಧನೆಗೆ ಮನೋಬಲ. ನೀವು ಸಾಧನೆಗೆ ತ್ಯಾಗ ಮಾಡುವ ಹಿಂಜರಿಯದೆ ವ್ಯಕ್ತಿಯಾಗಿರುವುದರೂ ಕೆಲವೊಮ್ಮೆ ತಾಳ್ಮೆ ಕಳೆದುಕೊಳ್ಳಬಹುದು. ನಿಯಮ: ತಾಳ್ಮೆಯಿಂದ ಮತ್ತು ತೀವ್ರ ಶ್ರದ್ಧೆಯಿಂದ ನಿಮ್ಮ ಗುರಿಗಳನ್ನು ಸಾಧಿಸಿ. ಕಠಿಣ ಪರಿಸ್ಥಿತಿಗಳನ್ನು ಸಹಿಹೊಂದಲು ಧೈರ್ಯ ಇಟ್ಟುಕೊಳ್ಳಿ.
ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಮತೋಲನ, ಸಂಸಾರ ಜೀವನದಲ್ಲಿ ಶಾಂತಿ. ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಸಮತೋಲನದಲ್ಲಿಡುವುದು ಮಹತ್ವದ ವಿಷಯ. ನಿಯಮ: ಜೋಡಿಯೊಂದಿಗೆ ಸಂವಹನವನ್ನು ಸದಾ ಬಲಪಡಿಸಿ, ಪ್ರೀತಿಯಲ್ಲಿ ವಿಶ್ವಾಸ ಮತ್ತು ವಿಶ್ವಾಸಾರ್ಹತೆಯನ್ನು ಇಟ್ಟುಕೊಳ್ಳಿ. ಧೈರ್ಯ ಮತ್ತು ಜೀವನದ ಗುರಿಯನ್ನು ಸ್ಪಷ್ಟಗೊಳಿಸಿ. ನಿಮ್ಮ ಭವಿಷ್ಯವನ್ನು ಯೋಚಿಸಿ. ನೀವು ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತೀರಿ, ಆದರೆ ಒಮ್ಮೆ ಗುರಿ ಹೊಂದಿದ ನಂತರ ಅದರ ಕಡೆ ಹೆಚ್ಚು ಗಮನ ಹರಿಸಬೇಕು. ನಿಯಮ: ಗುರಿಗಳನ್ನು ಸ್ಪಷ್ಟಗೊಳಿಸಿ ಮತ್ತು ದೈನಂದಿನ ಪ್ರಗತಿಯ ಮೇಲೆ ಗಮನ ಹರಿಸಿ. ದೃಢ ನಿಶ್ಚಯದಿಂದ ಹೋರಾಟ ಮಾಡಿ. ಈ ನಿಯಮಗಳನ್ನು ಅನುಸರಿಸುವ ಮೂಲಕ ವೃಷಭ ರಾಶಿಯವರು ತಮ್ಮ ಜೀವನವನ್ನು ಸುಖಮಯವಾಗಿ, ಸಂತುಷ್ಟಿಯಾಗಿ ಹಾಗೂ ಯಶಸ್ವಿಯಾಗಿ ನಡೆಸಬಹುದು. ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸಲು ಈ ನಿಯಮಗಳನ್ನು ಪಾಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ರಾಶಿ ರಹಸ್ಯಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ. ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ. ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ, ಎಲ್ಲ ರಾಶಿಗಳ 15 ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ. ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹಾಗೆ ಯಾವ ರಾಶಿಗಳಿಗೆ 15 ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಈ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ. 2025ರಲ್ಲಿ ಯಾವ 5 ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಹಿರಿಯರು ಹೇಳಿರುವ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ. ಮನೆಯ ಯಾವ ದಿಕ್ಕಿನಲ್ಲಿ 7 ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ. ನವರಾತ್ರಿ ಹಬ್ಬದ 9 ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ. ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ. ಈ ಪೈಕಿ ಯಾವ ವಿಡಿಯೋವನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು. ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ, ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ, ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿನ ದೀಪವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ. ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ, ಶೇರ್ ಮಾಡುತ್ತಾ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.